ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಅಂದರೆ ತುಂಬ ನಿಜವಾಗ್ಲೂ ತುಂಬ ಯೂಸ್ ಆಗೋಂಥ ಬಿಸ್ನೆಸ್ ಐಡಿಯಾನ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕಂದರೆ ನೀವು ₹1 ಬಂಡವಾಳ ಹಾಕೋದು ಅವಶ್ಯಕತೆ ಇಲ್ಲ ಇದಕ್ಕೆ. ಬಟ್ ನಿಮ್ಮ ಕಷ್ಟ ಮಾತ್ರ, ನಿಮ್ಮ ಹತ್ರ ಮಿಷಿನ್ ಇದ್ದರೆ ಸಾಕು, ನೀವು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಇದು ಎಷ್ಟು ಬೇಕು ಅಷ್ಟು ಕೂಡ ನೀವು ಬಿಸ್ನೆಸ್ನ ತೊಗೋಬೋದು. ಯಾಕಂದರೆ ನಿಮ್ಮ ಕೈಯಲ್ಲಿ, ನಿಮ್ಮ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಯಾಕಂದರೆ ನಿಮ್ಗೆ ಯೂಸ್ ಆಗೋಂಥ ಬಿಸ್ನೆಸ್ ಐಡಿಯಾನೇ ಮಾಡ್ತಾಯಿದ್ದೀನಿ. ಬಿಸ್ನೆಸ್ಗಳು ತುಂಬ ಆಲೋಚನೆ ಮಾಡ್ತಿರ್ತೀನಿ, ಯಾವ ಬಿಸ್ನೆಸ್ ಹೇಳ್ಬೇಕು ಇವ್ರಿಗೆ, ಯಾವುದು ಚಲೋ ಸೆಟ್ ಆಗುತ್ತೆ ಅನ್ನೋ ಥಿಂಕ್ನಲ್ಲೇ ಇರ್ತೀನಿ ಯಾವಾಗಲೂ. ಯಾಕಂದರೆ ನನ್ನ ವೀಡಿಯೋಸಲ್ಲಿ ಯಾವೊಂದು ವೀಡಿಯೋ ಕೂಡ ನಿಮ್ಗೆ ಯೂಸ್ ಆಗಬೇಕಂತ ನನ್ನ ಉದ್ದೇಶ, ಸರಿನಾ? ಇವಾಗ ನಾನು ಹೇಳೋಂಥ ಬಿಸ್ನೆಸ್ ಐಡಿಯಾನ ತುಂಬ ಲಕ್ಷ್ಯ ಕೊಟ್ಟು ಕೇಳಿ, ನಿಮಗೆ ಓಕೆ ಅನಿಸಿದ್ರೆ 100% ಓಕೆ ಅಪ್ಪ ಚೆನ್ನಾಗಿದೆ ಬಿಸ್ನೆಸ್ ಅಂದರೆ ನಾವು ವೀಡಿಯೋಗೆ ಲೈಕ್ ಮಾಡಿ. ಇಲ್ಲ ನಿಮ್ಗೇನು ಅನಿಸುತ್ತೆ ಇದು ಸರಿಯಾಗಿಲ್ಲ ರೀ, ಬಿಸ್ನೆಸ್ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅನಿಸಿದ್ರೆ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಬೇರೆ ಮಾಡೋಕೆ ನನಗೆ ಅನುಕೂಲ ಆಗುತ್ತೆ. ಈ ಬಿಸ್ನೆಸ್ಸಲ್ಲಿ ನೀವು ₹1 ಬಂಡವಾಳ ಹಾಕೋದು ಅವಶ್ಯಕತೆ ಇಲ್ಲ. ನಿಮ್ಮದು ಬಂಡವಾಳ ಏನಂತಾರೆ, ನಿಮ್ಮ ಶಕ್ತಿ ಮತ್ತು ಥ್ರೆಡ್ಡು ಅಷ್ಟೇ. ನಿಮ್ಮದು ಕೆಲಸ ಮತ್ತು ಥ್ರೆಡ್ ಬೇಕಾಗುತ್ತೆ, ಒಂದು ಮಿಷಿನ್ ಬೇಕಾಗುತ್ತೆ ಅಷ್ಟೇ. ಇದರಲ್ಲಿ ಬಂಡವಾಳ ಅಂತ ಇದೇ ಇರುತ್ತೆ. ಈ ಜಾಸ್ತಿ ಟೈಮ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಫಸ್ಟ್ ವೀಡಿಯೋಗೆ ಹೋದರೆ ನಿಮಗೆ ನಾನು ಒಂದು ಬ್ಲೌಸ್ ಕಟಿಂಗ್ನ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ನೋಡ್ಕೊತ ನೀವು ವೀಡಿಯೋನ ಕೂಡ ಕೇಳ್ರಿ. ನಿಮಗೆ ಓಕೆ ಅಂದರೆ ಒಂದು ಲೈಕ್ ಮಾಡಿರಿ. ವೀಡಿಯೋ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ, ಜಾಸ್ತಿ ಟೈಮ್ ತೊಗೊಂಡಿಲ್ಲ, ಒಂದು 7-8 ನಿಮಿಷ ತೊಗೊಂಡಿದ್ದೀನಿ. ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ನಾನು ತಿಳಿಸ್ತೀನಿ ಏನಂತ. ಹಾಗೆ ಲೈಕ್ ಮಾತ್ರ ಮರಿಬೇಡಿ, ಸರಿನಾ? ನಿಮ್ಗೆ ಏನು ಅನಿಸ್ತದೆ ಅದನ್ನು ಕಾಮೆಂಟ್ ಮಾಡಿ. ಬಿಸ್ನೆಸ್ದಾಗ ಹೋದರೆ ನಾವು ಇವಾಗ ಜೂನ್ ಜುಲೈದಲ್ಲಿ ನಮ್ಗೆ ವರ್ಕ್ ಇರಲ್ಲ, ಹೌದಿಲ್ವಾ? ಎಲ್ಲರಿಗೆ ಟೋಟಲ್ ಇಂಡಿಯಾನೇ ಇದು ಪ್ರಾಬ್ಲಮ್. ಯಾಕಂತಂದರೆ ಜೂನಲ್ಲಿ ಸ್ಕೂಲು ಎಕ್ಸಾಮ್ಸ್ ಇರ್ತವೆ, ಜುಲೈಯಲ್ಲಿ ಸ್ಕೂಲು ಸ್ಟಾರ್ಟ್ ಆಗ್ತವೆ, ಹೌದಿಲ್ವಾ? ಎಲ್ಲರಿಗೂ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕಂತಂದರೆ, ಜೂನ್ ಜುಲೈದಲ್ಲಿ ಈ 2 ತಿಂಗಳ ಆಲ್ಮೋಸ್ಟ್ ಟೈಲರ್ಸ್ಗೆ, ಬಟ್ಟೆ ಅಂಗಡಿಗಳು ಎಲ್ಲರಿಗೂ ಕೆಲಸ ಇರಲ್ಲ. ಆವಾಗ ನಾವೇನು ಮಾಡಬೇಕಂದ್ರೆ, ಇದರಲ್ಲಿ ನಮ್ಮ ಯೂನಿಫಾರ್ಮ್ ಹೊಲಿಯೋಂಥ ಕೆಲಸನ ನಾವು ತೊಗೋಬೇಕು. ಯಾಕಂದರೆ ಜೂನ್ ಜುಲೈದಲ್ಲಿ ಕೆಲಸ ಇರಲ್ಲ. ಸೊ ನೀವು ಅಂದರೆ ಯಾರನ್ನ ಸ್ಟಾರ್ಟ್ ಮಾಡಿದರೆ ಓಕೆ, ಸ್ಟಾರ್ಟ್ ಮಾಡಿಲ್ಲ ಅಂದವ್ರಿಗೆ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಾನು ಯಾವ ಥರ ಬಿಸ್ನೆಸ್ ತೊಗೋಬೇಕು ಅನ್ನೋದು ಕೂಡ ಡೀಟೇಲ್ಸ್ ತಿಳಿಸ್ತೀನಿ ನಾನು ನಿಮಗೆ. ಹೆಂಗಂದರೆ ಫಸ್ಟು ಬಿಸ್ನೆಸ್ ಹೆಂಗೆ ತೊಗೋಬೇಕಂದ್ರೆ, ನೀವು ಜೂನ್ ಜುಲೈ, ಇವಾಗ ಜುಲೈ ಅಲ್ವಾ, ಜುಲೈ ಇವಾಗ ಹೋದರೆ ಪರವಾಗಿಲ್ಲ, ಜೂನಲ್ಲಿ ಹೋದ್ರೆ ಕೂಡ ಪರವಾಗಿಲ್ಲ. ಯಾವುದೇನ ಗೌರ್ಮೆಂಟ್ ಸ್ಕೂಲ್, ನಿಮ್ಮ ಊರಲ್ಲಿ ಗೌರ್ಮೆಂಟ್ ಸ್ಕೂಲು ಅಥವಾ ಪ್ರೈವೇಟ್ ಸ್ಕೂಲ್, ಎಲ್ಲ ಸ್ಕೂಲ್ಗಳಿಗೆ ಹೋಗಿ ನಾವು ಯೂನಿಫಾರ್ಮ್ ಸ್ಟಿಚ್ ಮಾಡ್ತೀವಿ ಹೇಳಿ ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಬರ್ರಿ, ಅಥವಾ ನಿಮ್ಮ ಹತ್ರ ವಿಸಿಟಿಂಗ್ ಕಾರ್ಡ್ ಇದ್ರೂ ಕೂಡ ಕೊಟ್ಟು ಬಂದುಬಿಡಿ. ಯಾಕಂದರೆ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ಗೌರ್ಮೆಂಟ್ ಬಟ್ಟೆ ಕೊಡ್ತಾರಲ್ವ, ಇವಾಗ ಜುಲೈಯಲ್ಲಿ ಇವಾಗೇ ಕೊಡ್ತಾರೆ. ಸೊ ನೀವು ಇವಾಗ ಕೂಡ ಹೋದ್ರೆ ಕೂಡ ಪ್ರಾಬ್ಲಮ್ ಇಲ್ಲ ನಿಮಗೆ. ಈ ಥರ ಹೋಗ್ಬಿಟ್ಟು ಎಲ್ಲ ಮಕ್ಕಳಿಗೆ, ಒಂದು ಹೈಸ್ಕೂಲ್ ಮಕ್ಕಳಿಗೆ, 7th ಕ್ಲಾಸು ಮತ್ತು ಅದೇ 1ನೇ ಸ್ಟ್ಯಾಂಡರ್ಡಿಂದ 10th ಎಲ್ಲ ಮಕ್ಕಳಿಗೆ ನಾವು ಸ್ಟಿಚ್ ಮಾಡ್ತೀವಂತ ನೀವು ಹೇಳಿಬಿಟ್ಟು ಬನ್ನಿ. ಎಲ್ಲ ಟೀಚರ್ಸ್ಗೆ, ಕ್ಲಾಸ್ ಟೀಚರ್ಸ್ ಮೇನ್ ಹೇಳಿ, ಯಾವ ಸ್ಕೂಲನ್ನು ಹೋಗಿ ಕ್ಲಾಸ್ ಟೀಚರ್ಸ್ಗೆ ಮೇನ್ ಹೇಳಿ, ಮೇಡಮ್ ನಾವು ಈ ಥರ ಸ್ಟಿಚ್ ಮಾಡಿಕೊಡ್ತೀವಿ, ಯಾವುದೇ ಯೂನಿಫಾರ್ಮ್ ಬಂದರೂ ನಾವು ಸ್ಟಿಚ್ ಮಾಡ್ತೀವಿ. ನಾನು ಈ ಐಡಿಯಾ ಹೇಳ್ತಿರೋದು ನಿಮಗೆ ಸ್ಟಿಚಿಂಗ್ ಬಂದಿರಬೇಕು, ಫಿನಿಶಿಂಗು ಫಿಟ್ಟಿಂಗ್ ಬಂದಿರಬೇಕು. ಅವ್ರು ಮಾತ್ರ ಟ್ರೈ ಮಾಡಿ, ಹೊಸೊಬ್ಬರು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಹೇಳಿದ್ರಲ್ಲ ನಾವು ಮಾಡಿದ್ವಿ ಅಂತ ಕೆಡಿಸಿ ಬಟ್ಟೆ ಸ್ಕೂಲ್ಗೆಲ್ಲಿ ಕೊಡಬೇಡ್ರಿ. ಯಾಕಂದರೆ ಹೆಸರು ಕೆಟ್ಟಿದೆ, ಮತ್ತೆ ಇನ್ನೊಂದ್ಸರಿ ಯಾರೂ ಕೊಡಲ್ಲ. ನೀವು ಪರ್ಫೆಕ್ಟ್ ಟೈಲರ್ ಆಗಿದ್ದರೆ ಕೂಡ, ಇವಾಗ ಎಷ್ಟು ಪರ್ಫೆಕ್ಟ್ ಇದ್ದರೆ ಕೂಡ ಈ 2 ತಿಂಗಳಲ್ಲಿ ಕೆಲಸ ಯಾರಿಗೂ ಇರಲ್ಲ. ಟೋಟಲ್ ಎಲ್ಲ ಬಟ್ಟೆ ಅಂಗಡಿ ಬಂತು, ಬಟ್ಟೆ ನಮ್ಮ ಟೈಲರ್ ಬಂತು, ಎಲ್ಲರೂ ಬಂತು ಈ 2 ತಿಂಗಳು. ಮತ್ತು ಆಗಸ್ಟಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್, ವರಲಕ್ಷ್ಮಿ ಪೂಜೆಲಿಂದ ಮತ್ತು ವಿನಾಯಕ ಚೌತಿಂದ ಸ್ಟಾರ್ಟ್ ಆಗುತ್ತೆ, ಹೌದಿಲ್ವಾ? ಸೊ ನೀವು ಪ್ರತಿಯೊಂದು ಟೀಚರ್ಗೆ ಮೀಟಾಗಿ ಫಸ್ಟು ಮೀಟಾಗಿ ಎಲ್ಲ ಸ್ಕೂಲಲ್ಲಿ ಇದು ಅಂತ ಬಿಡಬೇಡಿ, ಎಲ್ಲ ಸ್ಕೂಲು ನಿಮ್ಮ ಊರಲ್ಲಿ ಎಷ್ಟು ಸ್ಕೂಲ್ಸ್ ಇದ್ದಾವೆ ಅವು ನೋಟ್ ಮಾಡಿಕೊಂಡು ಒಂದು ಬುಕ್ಕಲ್ಲಿ ಹೋಗಿ, ನಿಮ್ಗೆ ಕೆಪಾಸಿಟಿ ಇತ್ತಪ್ಪ ಅಂದರೆ ವಿಸಿಟಿಂಗ್ ಕಾರ್ಡ್ನ ಕೊಡಿ, ಇಲ್ಲಪ್ಪ ಅಂತಂದರೆ ಒಂದು ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ಹೇಳಿ, ಟೀಚರ್ಸ್ಗೆ ಹೇಳಿ, ಮೇಡಮ್ ನಿಮ್ಮ ಸ್ಕೂಲಿಂದ ಹುಡುಗರು ಬಟ್ಟೆ ತಂದರೆ ನಿಮ್ಗೂ ಇದರಿಂದ ಏನನ್ನ ಸ್ವಲ್ಪ ಬೆನಿಫಿಟ್ ನಾವು ಮಾಡಿಕೊಡ್ತೀವಿ, ಏನನ್ನ ಅಂದರೆ ಕಮಿಷನ್ ಅಂತಾರೆ, ಇಲ್ಲ ಅವ್ರಿಗೆ ಏನೋ ಗಿಫ್ಟು, ಆ ಥರ ಏನೋ ಒಂದು ಚೆನ್ನಾಗಿ ಮಾತಾಡ್ಬಿಟ್ಟು ಅವ್ರಿಗೆ ಹೇಳ್ಬೇಕು, ನಾವು ನಿಮ್ಗೂ ಇದರಲ್ಲಿ ಪರ್ಸೆಂಟೇಜ್ ಕೊಡ್ತೀವಿ, ನೀವು ನಿಮ್ಮ ಬಟ್ಟೆನೇ ನಮಗೆ ಇಸ್ಕೊಟ್ರೆ ಇದು ನಮ್ಮಿಂದ ನಿಮಗೆ ಪರ್ಸೆಂಟೇಜ್ ಕೊಡ್ತೀವಿ ಅಂದರೆ ಖಂಡಿತ ನಿಮಗೆ ಕೊಡ್ತಾರೆ ಅವರು. ಪರ್ಸೆಂಟೇಜ್ ಇಲ್ಲಾಂದರೆ ಯಾರೂ ಕೊಡಲ್ಲ. ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ಕೂಡ ದೊಡ್ಡ ಎಂಟರ್ಪ್ರೈಸಸ್ ಅವರು ವರ್ಕ್ ಮಾಡ್ತಾರೆ. ಅವರು ದೊಡ್ಡ ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲು ಮತ್ತು ದೊಡ್ಡ ಹೋಟಲು,
ಹೋಟೆಲಲ್ಲಿ ಸರ್ವೆಂಟ್ಗಳು ಹಾಕ್ಕೊಳ್ಳೋ ಡ್ರೆಸ್ಸಸ್ ಇವೆಲ್ಲನೂ ದೊಡ್ಡ ಗಾರ್ಮೆಂಟ್ಗಳು ಹಿಡಿತಾರೆ ಈ ಕೆಲಸಗಳನ್ನ. ನಮಗೆ ಗೌರ್ಮೆಂಟ್ ಸ್ಕೂಲು ಸ್ವಲ್ಪ ನಾವು ಚಿಕ್ಕ ಲೆವೆಲಲ್ಲಿ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲ್ಗಳು ಸಾಕು. ಹಾಗೆ ಚಿಕ್ಕ ಚಿಕ್ಕ ಸ್ಕೂಲ್ಗಳು ಇರ್ತಾವಲ್ಲ, 1ನೇ ಕ್ಲಾಸ್ಲಿಂದ 5ನೇ ಕ್ಲಾಸ್ವರೆಗೆ ಹಿಂಗೆ ಪ್ರೈವೇಟ್ ಸ್ಕೂಲ್ಗಳು ಇರ್ತಾವಲ್ಲ, ಇವಾಗ ಟೀ ಶರ್ಟು ಮತ್ತು ಪ್ಯಾಂಟ್ಗಳು ಬಂದಿದ್ದಾವೆ, ಟ್ರ್ಯಾಕ್ ಪ್ಯಾಂಟ್ ಬಂದಿದ್ದಾವೆ. ಆ ಥರ ಆ ಥರ ಅಂದರೆ ನಾವು ಹೊಲಿಯೋಕ್ಕಾಗಲ್ಲ, ಅವೆಲ್ಲ ಗಾರ್ಮೆಂಟ್ ಅವರೇ ಹೊಲಿತಾರೆ. ಸೊ ನಾನು ಪ್ರಿಫರೆನ್ಸ್ ಕೊಡೋದು ಗೌರ್ಮೆಂಟ್ ಸ್ಕೂಲ್ಗೆ. ನಿಮ್ಮ ಹತ್ರ ಗೌರ್ಮೆಂಟ್ ಸ್ಕೂಲು ನಿಮ್ಮ ಪಕ್ಕದ, ನೀವು ಹಳ್ಳಿಯಲ್ಲಿದ್ದೀರ ಅಂದ್ಕೊಳ್ಳಿ, ಸುತ್ತಮುತ್ತ 4 ಹಳ್ಳಿ ಸ್ಕೂಲ್ಗಳಿಗೆ ಹೋಗಿ ನಿಮ್ಗೆ ಎಷ್ಟು ಸ್ಕೂಲ್ ಜನ, ಒಂದು ಸ್ಕೂಲಲ್ಲಿ ಎಷ್ಟು ಜನ ಹುಡುಗರು ಇರ್ತಾರೆ, ನಿಮ್ಗೆ 1 ಕ್ಲಾಸ್ ಸಿಕ್ಕರೂ ಕೂಡ ಸಾಕು. 10 ಕ್ಲಾಸಲ್ಲಿ 1 ಕ್ಲಾಸ್ ಸಿಕ್ಕರೂ ಕೂಡ ಸಾಕು. ನಿಮಗೆ ಆರಾಮಾಗಿ ಕೂತ್ಕೊಂಡು ಮನೆಯಲ್ಲೇ ನೀವು ಸ್ಟಿಚ್ ಮಾಡ್ಬೋದು. ಒಂದು ಸರ್ತಿ ನೀವು ಸ್ಟಿಚ್ ಮಾಡಿ ಕೊಟ್ಟಿದ್ದೀರ ಆ ಹುಡುಗರಿಗೆ, ಆ ಸ್ಕೂಲಿಂದ ನಿಮ್ಮ ಕಸ್ಟಮರ್ ಬಂದ್ರೆ ಅಂದರೆ ನೆಕ್ಸ್ಟ್ ಇಯರು ನೀವು ಹೇಳಲಿಕ್ಕೆ ಮೊದಲು ನಿಮ್ಮ ಹತ್ರ ಬಂದುಬಿಡ್ತಾರೆ. ಇದು ರೆಗ್ಯುಲರ್ ಬಿಸ್ನೆಸ್ ಆಗುತ್ತೆ. ನಾವು ಈ ಜೂನ್ ಜುಲೈಯಲ್ಲಿ ದುಡ್ಡುಗೋಸ್ಕರ ಹುಡುಕೋದು ಅವಶ್ಯಕತೆ ಇರಲ್ಲ. ಬಿಸ್ನೆಸ್ ಫುಲ್ಲು ಬಿಸ್ನೆಸ್. ಯಾಕಂದರೆ ಸ್ಕೂಲ್ ಯೂನಿಫಾರಮ್ಗಳು, ಗೌರ್ಮೆಂಟ್ ಸ್ಕೂಲು ಯೂನಿಫಾರಮ್ ಇವಾಗ ನಾನು ಮೊನ್ನೆ ಒಂದು ಸರ್ತಿ ಹೇಳಿದ್ದೆ, ನೆಕ್ಕರು ಶರ್ಟ್ ಹೊಲಿದ್ರೆ 200 ತೊಗೊತಾರೆ ಅಂತ. ಇವಾಗ ನೀವು ಹಳ್ಳಿಯಲ್ಲಿದ್ದರೂ 6 ತೊಗೊಂಡ್ರು ನಿಮ್ಗೆ ಲಾಸ್ ಇಲ್ಲ. ಯಾಕಂದರೆ ಅದೇನು ದುಡ್ಡು ಜಾಸ್ತಿ ಟೈಮ್ ಹೋಗಲ್ಲ. ಶರ್ಟಿಗೆ ಹೋದರೆ ಒಂದು ಹಾಫ್ ಆನ್ ಅವರು 3/4 ಗಂಟೆಲಿ ಶರ್ಟ್ ನಿಕ್ಕರ್ 2 ಸ್ಟಿಚ್ ಮಾಡ್ಬೋದು. ನೀವೇ ಯಾರನ್ನ ಹೆಲ್ಪರ್ ತೊಗೊಂಡು ಕೂಡ ಸ್ಟಿಚ್ ಮಾಡಿಸ್ಬೋದು. ಒಟ್ಟಾರೆ ನೀವೇನು ಮಾಡೋದು, ಆರ್ಡ್ರ್ ಹಿಡ್ಕೊಳ್ಳೋದು ಮಾತ್ರ ನೋಡ್ಕೋಬೇಕು. ಆರ್ಡ್ರ್ ನೀವು ಹೋಗಿ ಮಕ್ಕಳ ಪೇರೆಂಟ್ಸ್ ಏನು ಹೇಳಿದ್ರೆ ಕೊಡಲ್ಲ ಅವರು. ಕಂಪಲ್ಸರಿ ಹೆಡ್ ಮಿಸ್ಸು ಕ್ಲಾಸ್ ಟೀಚರ್ನ ಕೇಳಬೇಕು. ನೀವು ಕೇಳಿ ಅವ್ರಿಗೆ ಹೇಳ್ಬೇಕು, ಅವ್ರಿಗೊಂದು ಆಫರ್ ಕೊಡಬೇಕು. ಮೇಡಮ್ ನಿಮಗೆ ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳಿದ್ರೆ 10%, 15%, 20% ಈ ಥರ ಪರ್ಸೆಂಟೇಜ್ ಕೊಟ್ಟರೆ 100% ಕ್ಲಾಸ್ ಟೀಚರು ಅವ್ರ ಪೇರೆಂಟ್ಸ್ನ ಕಳಿಸಿ ಹೇಳ್ತಾರೆ, ನೋಡಿರಿ ಇಂಥಲ್ಲಿ ಹೊಲಿತಾರೆ, ನಾವು ಪ್ರಿಪೇರ್ ಮಾಡ್ತಾಯಿದ್ವಿ, ನಾವು ಹೇಳ್ತಾಯಿದ್ವಿ, ನಾವು ರೆಕಮೆಂಡ್ ಮಾಡ್ತಾಯಿದ್ವಿ, ನೀವು ಹೋಗಿ ಅಲ್ಲಿ ಕೊಡ್ರಿ ಅಂದರೆ ನಿಮಗೆ 100% ಅವರು ಕೊಡ್ತಾರೆ. ಇನ್ನು ಗೌರ್ಮೆಂಟ್ ಸ್ಕೂಲ್ಗಾದರೆ ಈ ಆಪರ್ಚುನಿಟಿ ನಮಗಿದೆ. ಪ್ರೈವೇಟ್ ಸ್ಕೂಲ್ ಅಂದರೆ ದೊಡ್ಡ ಗಾರ್ಮೆಂಟ್ಗಳಿದ್ದಾವೆ. ಇಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಕೂಡ ಚಿಕ್ಕ ಪುಟ್ಟ ಸ್ಕೂಲ್ಗಳು ಇರ್ತವೆ. ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಇಲ್ಲಾರ್ದಂಥ ಸ್ಕೂಲ್ಗಳು ನೋಡಿಕೊಂಡು ಅದರಲ್ಲಿ ಚೂಡಿದಾರು, ಲೂಸ್ ಪ್ಯಾಂಟು ಹಾಕ್ತಾರಲ್ಲ ಆ ಥರ ಪ್ಯಾಂಟ್ಗಳದ್ದು, ನಾರ್ಮಲ್ ಪಂಜಾಬಿ ಡ್ರೆಸ್ಗಳು ಇರ್ತಾವಲ್ಲ ಆ ಥರ ಸ್ಕೂಲ್ಗಳು ಹುಡ್ಕೊಂಡು ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೀವಿರೋ ಏರಿಯಾದಲ್ಲಿ ನೀವು ಸರ್ಚ್ ಮಾಡಬೇಕು. ಫಸ್ಟು ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಬಿಸ್ನೆಸ್ನ ಎಲ್ಲರೂ ಆರಾಮಾಗಿ ಮಾಡ್ಬೋದು. ಬಿಸ್ನೆಸ್ ಇಲ್ಲ ಅಂತ ಟೆನ್ಷನ್ ತೊಗೋಬೇಡಿ, ಯಾರು ಕಸ್ಟಮರ್ ಬಂದಿಲ್ಲ ಅಂತ ಟೆನ್ಷನ್ ತೊಗೋಬೇಡಿ. ನಿಮ್ಮ ಬಿಸ್ನೆಸ್ ನಿಮ್ಮ ಕೈಯಲ್ಲೇ ಇರುತ್ತೆ, ನಿಮ್ಮ ಥಿಂಕಲ್ಲೇ ಇರುತ್ತೆ, ನಿಮ್ಮ ಆಲೋಚನೆಯಲ್ಲೇ ಇರುತ್ತೆ. ನೀವು ಕಷ್ಟಪಟ್ಟರೆ ಎಲ್ಲ ಸಾಧನೆ ಮಾಡ್ತೀರಾ. ನೀವು ಹೋಗಿ ಸ್ಕೂಲ್ಗಳು ಹೋಗಿ ನಾಚ್ಕೋಬೇಡಿ. ನೀವು ಬಿಡಬೇಕನ್ನೋದು ನಾಚಿಕೆ ಬಿಟ್ಟರೆ ಆಟೋಮೆಟಿಕ್ ಅಯ್ಯೋ ನಾವು ಸ್ಕೂಲ್ಗೆ ಹೋದ್ರೆ ಅವ್ರು ಏನೇನು ಅಂತಾರೇನೋ, ಇವ್ರೇನು ಅನ್ಕೊಂತಾರೇನೋ, ಪಕ್ಕದಲ್ಲಿ ಯಾರು ಅನ್ಕೊಂಡ್ರೆ ಏನೂ ಮಾಡಲ್ಲ. ನಮ್ಗೆ ಇಲ್ಲಾರ್ದಾಗ ಯಾರು ಏನು ತಂದು ಕೊಡಲ್ಲ. ನಮ್ಮ ಕಷ್ಟ ನಮ್ಮದೇ. ನಮ್ಗೆ ಹಸ್ವಾದ್ರೆ ನಾವೇ ಊಟ ಮಾಡ್ಬೇಕು. ಇನ್ನೊಬ್ರು ಬಂದು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಸೊ ನೀವು ಈ ಪ್ರಯತ್ನ ಮಾಡಿ ಮುಂದೆ ನೀವು ಒಂದು ಹೆಜ್ಜೆ ಹಾಕಿ ನೋಡಿ. ಈ ಇಯರು ನಿಮ್ಗೆ ಕಷ್ಟ ಆಗಿರ್ಬೋದು, ಈ ವರ್ಷ, ನೆಕ್ಸ್ಟ್ ವರ್ಷ ನಿಮ್ಗೆ ಆರಾಮಾಗಿ ಸಂಪಾದನೆ ಮಾಡ್ಕೊತೀರ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿರಿ. ಥ್ಯಾಂಕ್ ಯು.